ರಾಜ್ಯ ಬಿಜೆಪಿ ಕತೆ ಏನು ಕೇಳ್ತೀರಿ? ಸರಿ, ಕಾಂಗ್ರೆಸ್ದು ಒಂದು ಸ್ವಲ್ಪ ಮೇ ಬಿ ಈಗ ಅಲ್ಪ ವಿರಾಮ ಅಂತ ಇಟ್ಕೊಂಡ್ರೆ ಬಿಜೆಪಿಯಲ್ಲಿ ಅಧಿಕಾರ ಅಂತೂ ಇಲ್ಲ. ನಂಬರ್ ಆಫ್ ಶಾಸಕರ ಸಂಖ್ಯೆ ಈಗ 62, 63, 64ಕ್ಕೆ ಬಂದು ನಿಂತಿದೆ. ಇರೋರನ್ನು 3 ಜನರನ್ನು ಉಚ್ಚಾಟನೆ ಮಾಡಾಗಿದೆ. ಸೊ 63ರಲ್ಲಿರುವಂಥ ಬಿಜೆಪಿಯಲ್ಲಿ ಈಗ ರಾಜ್ಯಾಧ್ಯಕ್ಷ ಸ್ಥಾನದ ಹೊಡೆದಾಟವೇ ಶುರುವಾಗಿದೆ ಅನ್ಕೊಳ್ಳಿ. ಹೊಡೆದಾಟ ಮೊದಲಿಂದ ಇತ್ತು, ಅದೀಗ ಬದಲಾವಣೆ ಹಂತದಲ್ಲಿ ಇರೋ ಸಂದರ್ಭದಲ್ಲಿ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಒಳಗೊಳಗೆ ಗುದ್ದಾಟ ನಡೀತಾ ಇದೆ. ರಾಜ್ಯಾಧ್ಯಕ್ಷ ತಾನೇ ಮುಂದುವರಿತೀನಿ, ಇಲ್ಲೇನು ಕುರ್ಚಿ ಖಾಲಿ ಇಲ್ಲ, ನಾನೇ ರಾಜ್ಯಾಧ್ಯಕ್ಷ ಅಂತ ತಮಗೆ ತಾವೇ ಪಟ್ಟ ಕಟ್ಕೊಂಡಿದ್ದಾರೆ ಬಿ.ವೈ. ವಿಜಯೇಂದ್ರ. ನಾನೇ ಮುಂದುವರಿತೀನಿ, ಬದಲಾವಣೆ ಆಗಲ್ಲ, ನಾನು ಉತ್ತಮ ಕೆಲಸ ಮಾಡಿದ್ದೀನಿ, ರಿಪೋರ್ಟ್ ಕಾರ್ಡನ್ನು ನಾನೂ ತೋರಿಸಿದ್ದೀನಿ, ನನಗೂ ಮೆಚ್ಚುಗೆ ವರಿಷ್ಠರು ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದೀರ ಕೆಲಸ ಅಂತ. ಆದರೆ ಶ್ರೀರಾಮುಲು ಬಂದು, ನಾನು ಈ ಹಿಂದೆ ಹೇಳಿದ್ದೆ, ಈಗ 1.5 ವರ್ಷಕ್ಕೆಲ್ಲ ಬೇಡ, ಈ 1.5 ವರ್ಷ ಬಿ.ವೈ.ವಿ ಆಗಲಿ, ಆಮೇಲೆ ಬೇಕಾದರೆ ನನ್ನನ್ನು ಕನ್ಸಿಡರ್ ಮಾಡಿದ್ರೆ ನಾನೇನು ಬೇಡ ಅನ್ನಲ್ಲ, ನಾನು ಅಧ್ಯಕ್ಷನಾಗೋದಕ್ಕೆ ಓಕೆ ಇದ್ದೀನಿ ಅಂತ ಹೇಳ್ತಾರೆ. ಅಂದರೆ ಅವಕಾಶ ಕೊಡಲಿ ಅಂತ ಶ್ರೀರಾಮುಲು ಒಂದು ಸಣ್ಣ ಟವಲ್ ಹಾಕಿದ್ದಾರೆ. ವಿಜಯೇಂದ್ರ ನೋಡಿದ್ರೆ ನಾನೇ ಮುಂದುವರಿತೀನಿ, ನನ್ನದೆಲ್ಲ ಕೆಲಸ ಚೆನ್ನಾಗೇ ಮಾಡಿದ್ದೀನಿ, ನನಗೆ ಒಳ್ಳೆ ಹೈಕಮಾಂಡ್ ಕಡೆಯಿಂದ ಪ್ರಶಂಸೆ ಸಿಕ್ಕಿದೆ ಅಂತಲೂ ಮಾತಾಡಿದ್ದಾರೆ. ವಿಜಯೇಂದ್ರ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ, ರಾಮುಲು ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯ ಬಿಜೆಪಿ ಅಧ್ಯಕ್ಷರ ಸ್ಥಾನ ಖಾಲಿದೆ ಅಂತ ಯಾರು ಹೇಳಿದ್ದಾರೆ? ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಕಳೆದ 1.25 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ. ಸಂಘಟನೆಗೆ ಬಲಪಡಿಸ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೇನೆ. ಪಕ್ಷಕ್ಕೆ ಶಕ್ತಿ ತುಂಬತಕ್ಕಂಥ ಕೆಲಸ ನಾನು ಮಾಡ್ತಾ ಇದ್ದೇನೆ. ನನ್ನ ಕಾರ್ಯವೈಖರಿ ಬಗ್ಗೆ ಕಾರ್ಯಕರ್ತರಿಗೂ ಕೂಡ ತೃಪ್ತಿ ಇದೆ, ಪಕ್ಷದ ಹೈಕಮಾಂಡ್ಗೂ ಕೂಡ ತೃಪ್ತಿ ಇದೆ. ನಾನಿವತ್ತು ತಮ್ಮ ಮುಖೇನ ಒಂದು ಸ್ಪಷ್ಟಪಡಿಸ್ತೇನೆ. ನಮ್ಮ ಪಕ್ಷದ ವರಿಷ್ಠರು ನನ್ನನ್ನು ರಾಜ್ಯದ ಅಧ್ಯಕ್ಷನಾಗಿ ಮಾಡಿರ್ತಕ್ಕಂಥದ್ದು ಸಂಘಟನೆಗೆ ಬಲವನ್ನು ತುಂಬಬೇಕು ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ಹಾಗಾಗಿ ನಾನು ರಾಜ್ಯದ ಅಧ್ಯಕ್ಷನಾಗಿ ಫ್ರಮ್ ದ ಡೇ 1 ನಾನು ಪಕ್ಷದ ಸಂಘಟನೆಗೆ ಶಕ್ತಿ ತುಂಬುವಂತ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅವತ್ತಿನ ಸಂದರ್ಭದಲ್ಲಿ ನಮಗೆ ಅವತ್ತು ಅನಿವಾರ್ಯವಾದಂತ ಪರಿಸ್ಥಿತಿಯಲ್ಲಿ ನಾವು ಹೇಳಿದೀವಿ. ಏನಂತ ಹೇಳಿದೀವಿ? ಅವತ್ತು ಆ ಸ್ಥಾನವನ್ನು ನಮಗೆ ಕೊಟ್ರೆ ಆ ಜವಾಬ್ದಾರಿ ನಿವಾರಿಸಿ ಅಂತ ಮಾತನ್ನು ನಾವು ಹೇಳಿದೀವಿ. ಅದರಿಂದ ನಾವೇನು ಅವತ್ತೇನು ಹಿಂದಕ್ಕೆ ಹೋಗಿಲ್ಲ, ಅದು ಮಾತು ಮೇಲೆ ನಾವು ಕೂಡ ಇದ್ದೀವಿ. ನಾವೇನ್ ಹೇಳ್ತೇವೆ, ಆಲ್ರೆಡಿ ಇವಾಗ ಅಧ್ಯಕ್ಷರಾಗಿ ಅವ್ರಿಗೆ ಇರೋ ಕಾರಣ ಆಲ್ರೆಡಿ ಅವರಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೆಲವೊಂದು ನಿಯಮಗಳು ಇರ್ತಾವ. ನಿಯಮಗಳ ಪ್ರಕಾರ ನಾವೇನ್ ಕೇಳಿದ್ವಿ, ಅವರು ಆಲ್ರೆಡಿ 1.5 ವರ್ಷಗಳ ಕಾಲ ಆಗಿದ್ದಾರೆ, ಇನ್ನು 1.5 ವರ್ಷಗಳ ಕಾಲ ಅವ್ರಿಗೆ ಅವಕಾಶ ಕೊಟ್ಟರೆ 3 ವರ್ಷ ಅವಧಿ ಆಗ್ತದೆ. 3 ವರ್ಷ ಆದಂತ ಬೇರೆಯವ್ರಿಗೆ ಅವಕಾಶವನ್ನು ಮಾಡಿಕೊಟ್ರಿ, ಇಲ್ಲ ಅನ್ನೋಕೆ ಹೋಗಲ್ಲ. ಅದಕ್ಕೋಸ್ಕರವಾಗಿ ಇನ್ನೂ 1.5 ವರ್ಷ ಆಗಿರೋ ಕಾರಣ ಇನ್ನೂ 1.5 ವರ್ಷ ಅವ್ರಿಗೆ ಅವಕಾಶವನ್ನು ಮಾಡಿಕೊಡ್ರಿ. ಮುಂದಕ್ಕೆ ಯಾರು ಮಾಡ್ತಾರೋ ಮಾಡ್ರಿ, ಸದ್ಯಕ್ಕಂತೂ ವಿಜೇಂದ್ರನ್ ಮುಂದುವರಿಸಿ ಅಂದಿಲ್ಲ. ಸದ್ಯಕ್ಕೆ ಏನು ಚುನಾವಣೆನೂ ಇಲ್ಲ, ಇನ್ನು 2.5 ವರ್ಷ ಕೂಡ ರಿಲ್ಯಾಕ್ಸು. ಮಾಡೋ ಕೆಲಸನೂ 2.5 ವರ್ಷ ಏನು ಅತ್ಯದ್ಭುತವಾಗಿ ಬಿಜೆಪಿ ಮಾಡಿಲ್ಲ. ಇನ್ಫ್ಯಾಕ್ಟ್ ಏನೂ ಮಾಡಿಲ್ಲ ಅಂತ ಹೇಳಿದ್ರು ತಪ್ಪಾಗಲ್ವೇನೋ. ಆ ಲೆವೆಲ್ಗೆ ಬಿಜೆಪಿ ಇರುವಾಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಒಬ್ಬೊಬ್ಬರೇ ಟವಲ್ ಆಗ್ತಿದ್ದಾರೆ. ವಿಜಯೇಂದ್ರ ನಾನೇ ರಾಜ್ಯಾಧ್ಯಕ್ಷ ಮುಂದುವರಿತೀನಿ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಇದು ಬಿಜೆಪಿದು ಇವತ್ತಿದ ಕತೆ ಅಲ್ಲ ಇದು. ಈವನ್ ಬಿಜೆಪಿ ಗೌರ್ಮೆಂಟ್ ಇರುವಾಗಲೇ ಇದೆಲ್ಲ ಶುರು ಆಗಿದೆ. ಹೌದು. CM ಪೋಸ್ಟ್ಗೆ ಇವತ್ತೇನು ಕಾಂಗ್ರೆಸ್ ಅವರು ಈ ಕೆಸರಾಟ ನಡೀತಾ ಇಲ್ಲಲ್ಲ, ಕಾಂಗ್ರೆಸ್ಸಲ್ಲಿ ಈ ಡೊಂಬರಾಟ ನಡೀತಾ ಇದೆ ಅಲ್ವಾ, ಇದು ಸೇಮ್ ಬಿಜೆಪಿಯಲ್ಲೂ ನಡ್ಕೊಂಡು ಬಂದಿದ್ದು. ಇದೇನು ಅವಶ್ಯಕತೆ ಇಲ್ಲದನ್ನು ದಿನ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದನ್ನು ಇವರೇ ಮಾಡ್ತಾ ಇರೋದು. ಟುಡೇ ಸಿ ದ ಸ್ಟೇಟ್ಮೆಂಟ್ ಆಫ್ ವಿಜಯೇಂದ್ರ. ಕರೆಕ್ಟ್. ನಮಗೆ ಕೆಲವೊಮ್ಮೆ ಅನಿಸೋದು, ಈಸ್ ಇಟ್ ನೀಡೆಡ್? ಇವತ್ತು ಈಗಿನ ಪರಿಸ್ಥಿತಿಗೆ ಇದು ಬೇಕಿತ್ತಾ ಅನ್ನೋದು ವಿಜಯೇಂದ್ರ ಅವರ ಮಾತು ಕೇಳಿದ್ರೆ. ಮೊದಲೇ ಹೊತ್ತು ಉರಿತಾ ಇದೆ, ಮೊದಲೇ ಎಲ್ಲೋ ಅಸಮಾಧಾನಗಳು ಹಿರಿಯರ ಕಡೆಯಿಂದ ಬರ್ತಾ ಇದ್ದಾವೆ. ನಾಟ್ ಹಿರಿಯರ ಕಡೆಯಿಂದ ಕೆಲವರಿಗೆ ಹೌದು, ವಿಜಯೇಂದ್ರರವರನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಕಷ್ಟದ ಕೆಲಸ ಅಂತ ಕೆಲವರಿಗೆ ಹಿರಿಯರಿಗೆ ಅನಿಸಿದ್ದು ಹೌದು. ನಾವು ಎಷ್ಟೋ ವರ್ಷದಿಂದ ಪಾರ್ಟಿ ಕಟ್ತಾ ಇದ್ದೀವಿ, ನಾವು ನಮ್ಮ ಜೀವನವನ್ನೇ ಬಿಜೆಪಿಗಾಗಿ ಮುಡುಪಿಟ್ಟಿದ್ದೀವಿ, ವಿಜಯೇಂದ್ರ ಇಸ್ ಟೂ ಯಂಗ್, ನಾವು ಅವನ ಕೆಳಗಡೆ ಕೆಲಸ ಮಾಡೋದು ಹೇಗೆ, ಅವ್ರು ಕೊಟ್ಟ ಆರ್ಡರನ್ನು ನಿಭಾಯಿಸೋದು ಹೇಗೆ, ಅವ್ರ ಎದುರುಗಡೆ ಕೈಕಟ್ಟಿ ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಯಾಕೆ ಅನ್ನೋದು ಇದೆ. ಒಂದು ಕಡೆ ನೋಡಿದರೆ ವಿಜಯೇಂದ್ರನ ಯಂಗ್, ಎಸ್ ಈಸ್ ವೆರಿ ಯಂಗ್, ಡೈನಮಿಕ್ ಲೀಡರ್ ಅಂತ ಹೇಳಿದ್ದು ಒಪ್ಕೊಳ್ಳುವವರು ಇದ್ದಾರೆ. ಹೌದು, ಯಂಗ್ ಜನ್ರೇಷನ್ಗೆ ಕೊಡಬೇಕು, ಅದರಲ್ಲೇನು ತಪ್ಪಿದೆ. ಸ್ವಲ್ಪ ಡೈನಮಿಕ್ ಲೀಡರ್ ಬೇಕು ನಮಗೆ, ಅದರ ಮೇಲೆ ಸ್ವಲ್ಪ ರಿಸೋರ್ಸಸ್ ಅಂತ ನಾವೇನು ಹೇಳ್ತೀವಿ. ನೀವು ಇವತ್ತು ಪೊಲಿಟಿಕಲ್ ಪಾರ್ಟಿ ಏನು ಯಾವ ಅಧ್ಯಕ್ಷರಾಗಲಿ, ಅವನು CM ಆಗಲಿ ಅಥವಾ ಈಗ KPCC ಪ್ರೆಸಿಡೆಂಟ್ ಆಗಲಿ, ಯಾರನ್ನು ಮಾಡ್ತಾರೆ?
ರಿಸೋರ್ಸ್ಫುಲ್. ನಾಟ್ ಓನ್ಲಿ ಜಾತಿ ಬೆಂಬಲ ಅಥವಾ ಅವನಿಗೆ ಜನ ಬೆಂಬಲ ಇದ್ದವನಿಗೆ ಮಾತ್ರ ಅಲ್ಲ, ಹೂ ಕ್ಯಾನ್ ಕ್ರಿಯೇಟ್ ರಿಸೋರ್ಸ್. ಒಂದು ಅವನ ಕೈಯಿಂದ ಹಾಕ್ಕೊಳ್ಳುವ ದಮ್ಬಿರ್ಬೇಕು ಅವನಿಗೆ, ಇಲ್ಲ ಅಂದರೆ ಹೊರಗಡೆ ಅಂತ ಕಲೆಕ್ಷನ್ ಮಾಡುವಂಥದ್ದಾದ್ರೂ ಕೆಪಾಸಿಟಿ ಇರಬೇಕು. ಟುಡೇ ಎಲೆಕ್ಷನ್ ರನ್ಸ್ ವಿತ್ ಮನಿ. ಪಾರ್ಟಿಗೂ ಇವತ್ತು ನಡಿಬೇಕಾದ್ರೆ ದುಡ್ಡು ಬೇಕು ಅಂತ ಹೇಳ್ತಾರೆ, ಅಂಥವ್ರನ್ನು ಹುಡುಕಿ ಮಾಡ್ತಾರೆ. ಈ ಎಲ್ಲ ಕಾಂಬಿನೇಷನ್ಗಳನ್ನು ನೋಡಿ ಎಲೆಕ್ಷನ್ ಟೈಮಲ್ಲಿ ಯಡಿಯೂರಪ್ಪನವ್ರದ್ದು ಸಹಕಾರ ಬೇಕಾಗುತ್ತೆ. ಯಡಿಯೂರಪ್ಪನವರನ್ನು ಒಂದು ಮಾಸ್ ಲೀಡರ್ ಆಗಿ ಜನ ಗುರುತಿಸ್ತಾರೆ. ಅವರ ಬೆಂಬಲ ಇಲ್ಲ ಅಂದರೆ ಒಂದು ಪಂಗಡ ನಮ್ಮನ್ನು ಕೈ ಬಿಡುತ್ತೆ ಅನ್ನುವ ಹೈಕಮಾಂಡ್ ತೀರ್ಮಾನಕ್ಕೆ ಬಂದು ವಿಜಯೇಂದ್ರ ಅವರನ್ನು ಮಾಡಿದ್ದು ಇದೆ. ಅದರ ನಂತರ ಏನು ವಿಜಯೇಂದ್ರ ಬಂದ ಕೂಡಲೇ ಅದೇನೋ ಹಾಸಿಗೆ ಹೂವಿನ ಹಾಸಿಗೆ ಆಗಿ ಇರಲಿಲ್ಲ. ಎವ್ರಿ ಡೇ ಹಿ ವಾಸ್ ಫೇಸಿಂಗ್ ಒಂದಲ್ಲ ಒಂದು. ಆ್ಯಂಡ್ ಬಿ ಜೆ ಪಿ ವಾಸ್ ಇನ್ ವರ್ಸ್ಟ್ ಕಂಡೀಷನ್. 56ಕ್ಕೆ ಬಂದು ನಿಂತ್ಕೊಂಡ್ಬಿಟ್ಟಿತ್ತು. ಗವರ್ಮೆಂಟ್ ಇರುವಂತಹ ಬಿ ಜೆ ಪಿ 56 ನಂಬರ್ಗೆ ಬಂದು ನಿಂತಿತ್ತು. ಹೂವಿನ ಹಾಸಿಗೆಯಲ್ಲಿ ಏನು ವಿಜಯೇಂದ್ರನಿಗೆ ತಂದುಬಿಟ್ಟು ಗಾದಿಲಿ ಕೂರಿಸಿರ್ಲಿಲ್ಲ. ಈಸ್ ಟ್ರೈಡ್ ಇಸ್ ಬೆಸ್ಟ್. ಆದರೆ ಎಲ್ಲೋ ವಿಜಯೇಂದ್ರ ಅವರು ಏನು ಈ ಹಿರಿಯರು ಮುನಿಸಿಕೊಂಡ ಹಿರಿಯರಿದ್ದಾರಲ್ಲ ಅವರನ್ನು ಸರಿಪಡಿಸುವಲ್ಲಿ ವಿಫಲವಾದರು ಅಂತ ಹೇಳುವ ಭಾವನೆ ಎಲ್ರಿಗೂ ಇದೆ. ಯಾಕಂದರೆ ವೆನ್ ಟೀಮ್ ವಿಜಯೇಂದ್ರ ಅವರಿಗೆ ಅಧ್ಯಕ್ಷಗಿರಿಯನ್ನು ಕೊಟ್ಬಿಟ್ಟು ಟೀಮ್ ಮಾಡುವ ಒಂದು ಕೆಲಸ ಬಂದಾಗ ಹಿ ಕುಡ್ ಹ್ಯಾವ್ ಥಾಟ್ 100 ಟೈಮ್ಸ್ ನಾನು ಎಲ್ಲ ಕಾಂಬಿನೇಷನ್ ಇರುವ ಅಂದರೆ ಸರಿದೂಗಿಸಿಕೊಂಡು ಹಿರಿಯರನ್ನು ಮತ್ತು ಕಿರಿಯರನ್ನು ನನ್ನ ಟೀಮಲ್ಲಿರುವವರನ್ನು ಮತ್ತು ನನ್ನ ವಿರೋಧಿಗಳನ್ನು ಕೂಡ ಸೇರಿಸ್ಕೊಂಡು ಹೋಗಿ ಒಂದು ಟೀಮ್ ಕಟ್ಕೊಂಡು ಬಿಟ್ಟಿದ್ರೆ ಅದು ಸ್ವಲ್ಪ ಈಸಿ ಆಗ್ತಾ ಇತ್ತು. ಕೆಲವೊಮ್ಮೆ ಹೇಳ್ತಾರೆ ನಮ್ಮವರಿಗಿಂತನೂ ಕೂಡ ವಿರೋಧಿಗಳನ್ನು ನಮ್ಮ ಟೀಮಲ್ಲಿ ಹಾಕೊಂಡ್ಬಿಡ್ಬೇಕು ಅಂತ. ದಟ್ ಈಸ್ ಬೆಸ್ಟ್ ಟು ಹ್ಯಾಂಡಲ್. ನೀವು ವಿರೋಧಿಗಳನ್ನು ಹೊರಗಡೆ ಬಿಡಬಾರ್ದು. ಅವರು ಬೇರೆ ಪ್ಲಾನ್ ಮಾಡ್ತಾ ಇರ್ತಾರೆ, ಮೀಟಿಂಗ್ಗಳು ಮಾಡ್ತಾರೆ. ಇನ್ಸ್ಟೆಡ್ ಆಫ್ ದ್ಯಾಟ್ ಯು ಮೇಕ್ ದೆಮ್ ಟು ಸಿಟ್ ನೆಕ್ಸ್ಟ್ ಟು ಯು. ಅವ್ರಿಗೇನೋ ಮಾಡ್ಲಿಕ್ಕೆ ಬಿಡ್ಬೇಡಿ, ಕಟ್ಟಾಕ್ಬಿಡಿ, ಅವ್ರಿಗೆ ಕೆಲಸ ಕೊಟ್ಬಿಡಿ, ಅವರನ್ನೇ. ಸಿ ಹಿಯರ್ ಇವತ್ತು ವಿಜಯೇಂದ್ರ ಅವರ ಈ ಸ್ಟೇಟ್ಮೆಂಟ್, ಎಸ್ ಎವ್ರಿಬಡಿ ನೋಸ್ ವಿಜಯೇಂದ್ರ ಏನು ಹೇಳ್ಕೊಬೇಕಾಗಿರಲಿಲ್ಲ. ಇವತ್ತು ನಾನೇ ಅಧ್ಯಕ್ಷ, ನಾನೇ ಸೀಟಲ್ಲಿದ್ದೀನಿ, ಎವ್ರಿಬಡಿ ನೋಸ್. ನೆಕ್ಸ್ಟ್ ಅಧ್ಯಕ್ಷರು ಬರುವವರೆಗೆ ವಿಜಯೇಂದ್ರನೇ ಅಧ್ಯಕ್ಷ, ಖಾಲಿ ಇರುವುದೇ ಇಲ್ಲ. ಈವನ್ ಸಿದ್ದರಾಮಯ್ಯ ಅವರು ಹೇಳ್ದಂಗೆ ನಾನೇ ಇವತ್ತು CM. ಎಸ್ CM ಕುರ್ಚಿಯಲ್ಲಿ ಅವರಿದ್ದಾರೆ, ಅವರೇ CM. ಬಟ್ ಇನ್ನೊಂದು ಪಂಗಡ ಇದೆ ಅಲ್ಲ, ಇದನ್ನು ನಾಳೆ ಅರೋಗೆನ್ಸಿ, ಇದು ನಮಗೆ ಅರೋಗೆನ್ಸಿಯಲ್ಲಿ ಮಾತಾಡೋದು. ನೀವು ಏನು ಮಾಡ್ಲಿಕ್ಕಾಗತ್ತೆ ನೋಡೋ, ನೀವು ಏನು ನನ್ನ ಕೈಯಲ್ಲಿ ಎಲ್ಲ ಇದೆ, ನನ್ನ ಕೈಯಲ್ಲಿ ಹೈಕಮಾಂಡೇ ಇದೆ, ನನ್ನ ಕೈಯಲ್ಲಿ ಡಿಲ್ಲಿಯಿಂದ ನನಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಾನೇ ಅಂತ ಗೊತ್ತಾಗ್ಬಿಟ್ಟಿದೆ ನನಗೆ, ನೀವೇನು ಮಾಡ್ಲಿಕ್ಕಾಗಲ್ಲ ಅಂತ ಹೇಳುವ ಸ್ಥಿತಿ. ಎಸ್, ಈಗ ಸೋರ್ಸಸ್ ಪ್ರಕಾರ ನೋಡಿದರೆ ಕೆಲವರು BJP ಅವರು ಹೇಳ್ತಾರೆ ವಿಜಯೇಂದ್ರ ಇನ್ನೂ 1.5 ವರ್ಷ ಇರ್ತಾರೆ, ಅವ್ರದ್ದು ಟೀಮನ್ನು ಈಗ ಹೈಕಮಾಂಡ್ ಮೇ ಚೇಂಜ್ ಇಸ್ ಟೀಮ್ ಡೌನ್ ದ ಲೆವೆಲ್ ಅನ್ನುವ ಏನು ಒಂದು ಕಾಂಬಿನೇಷನ್. ಅದರ ಮಧ್ಯೆ ಈ ರೀತಿಯ ಸ್ಟೇಟ್ಮೆಂಟ್ಗಳಿದ್ದಾವಲ್ಲ, ಇಟ್ ಈಸ್ ನಾಟ್ ನೀಡೆಡ್. ಈಗ ಸಿದ್ದರಾಮಯ್ಯನವರೇ CM ಇದ್ದವ್ರು ಹೇಳ್ತಾರೆ ನೋಡಿ, ಹೈಕಮಾಂಡ್ ಇವತ್ತು ಬಂಡೆ ಅಂತ ಹೇಳ್ತಾ ಇದ್ದ DK ಅವರೇ ಹೌ ಸಾಫ್ಟ್ಲಿ ಇಸ್ ಟೆಲಿಂಗ್, ಹೌದು ನನಗೆ ಏನು ಬೇರೆ ಚಾಯ್ಸ್ ಇಲ್ಲ, ಇಫ್ ಹೈಕಮಾಂಡ್ ಡಿಸೈಡ್ ದ್ಯಾಟ್ ಐ ವಿಲ್ ಶ್ಯೂರ್ಲಿ ಸಪೋರ್ಟ್ ಮಿಸ್ಟರ್ ಸಿದ್ದರಾಮಯ್ಯ ಅಂತ. ಇದು ಚಾಣಾಕ್ಷತನ. ಅದರ ಮಟ್ಟಿಗೆ DK ಇವತ್ತು ಬಿಟ್ಕೊಟ್ಟಿದ್ದಾರೆ ಅನ್ನೋದು ಗ್ಯಾರಂಟಿ ಸುಳ್ಳು. ಐ ಕ್ಯಾನ್ ಬೆಟ್ ಇವತ್ತು ಈ ಇಶ್ಯೂಸ್ಗಳು ಇವತ್ತಿಗೆ ಇಲ್ಲಿ ನಿಂತಿದ್ದೇವೆ ಅನ್ನೋದು ಖಂಡಿತ ಸುಳ್ಳು. ಇದು ನಾವೇ ಇಲ್ಲಿ ಕೂತ್ಕೊಂಡು ಇನ್ನೊಮ್ಮೆ ಡಿಸ್ಕಸ್ ಮಾಡುವ, ದಿಸ್ ವಿಲ್ ಕಮ್ ಅಪ್ ಎಗೈನ್. ಈಗ ಅವರಲ್ಲ ಅಂದ್ರೆ ಅವರ ಚೇಲಗಳು ಸುರ್ಕೊಂಡ್ಬಿಡ್ತಾರೆ. ಈಗ ರಾಜಣ್ಣನವ್ರು ಹೇಳ್ದಂಗೆ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ಹೇಳ್ತಾ ಇದ್ರು, ಆ ಕ್ರಾಂತಿಯ ಮುನ್ಸೂಚನೆ ಇವತ್ತು ಏನಾದರೂ ಆ ಕ್ರಾಂತಿಯ ಮುನ್ಸೂಚನೆ ಆಗಿ ಇಬ್ಬರು ಒಪ್ಕೊಂಡ್ಬಿಟ್ಟಿದ್ರೆ ಸೆಪ್ಟೆಂಬರಲ್ಲಿ ಮಂತ್ರಿಮಂಡಲ ಪುನರ್ರಚನೆ ಆಗಬೇಕು. CM ಶುಡ್ ಗೆಟ್ ದಟ್ ಆರ್ಡರ್ ಫ್ರಮ್ ದ ಹೈಕಮಾಂಡ್ ದಟ್ ಗೋ ಹೆಡ್ ಅಂಡ್ ರಿಸಫಲ್ ಮಾಡ್ಕೊಳ್ಳಿ, ನಿಮ್ಗೆ ಯಾರು ಬೇಕಾದ್ರೆ ಹಾಕ್ಕೊಳ್ಳಿ ಅಂತ ಲೀಸ್ಟ್ ಆದರೂ ಕೊಡಬೇಕು. ಸೊ ರಾಜಣ್ಣ ಇಸ್ ಹಿಂಟೆಡ್ ಸೆಪ್ಟೆಂಬರಲ್ಲಿ ಕ್ರಾಂತಿ. ಆ ಕ್ರಾಂತಿಯ ಸ್ವಲ್ಪ ಗಾಳಿ ಇವಾಗ ಬೀಸ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ವೆನ್ ಕಮ್ಸ್ ಟು ಬಿಜೆಪಿ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. BJPಯಲ್ಲಿ ಈಗ ಸ್ಟ್ರಾಂಗ್ ಹೈಕಮಾಂಡ್ ಇದೆ, ಮುಂಚಿನ ಥರ ಅಲ್ಲ. ಕಾಂಗ್ರೆಸ್ಸಲ್ಲಿ ಸ್ಟ್ರಾಂಗ್ ಹೈಕಮಾಂಡ್ ಇತ್ತು, BJPಯಲ್ಲಿ ಕಲೆಕ್ಟಿವ್ ಡಿಸಿಷನ್ ಆಗ್ತಾ ಇತ್ತು. ಇವತ್ತು BJPಯಲ್ಲಿ ಸ್ಟ್ರಾಂಗ್ ಹೈಕಮಾಂಡ್ ಇದೆ, ದೆರ್ ಇಸ್ ನೋ ಕಲೆಕ್ಟಿವ್ ಡಿಸಿಷನ್. ಯಾರು ಎಂಥ ಲೀಡರ್ ಆದರೂ ವಾಪಸ್ ಮಾತಾಡುವಂಥ ಸ್ಥಿತಿಯಲ್ಲಿ ಇವತ್ತು BJPಯಲ್ಲಿ ಯಾರು ಇಲ್ಲ. ಫರ್ಗೆಟ್ ಅಬೌಟ್ ವಿಜಯೇಂದ್ರ, ನಾಟ್ ಈವನ್ ಅದರ್ಸ್ ಕಾಂಟ್ ಟಾಕ್ ಸಿಂಗಲ್ ವರ್ಡ್ ಬ್ಯಾಕ್. ಮಾಡಿದ್ದನ್ನು 5 ನಿಮಿಷಕ್ಕೆ ಯಡಿಯೂರಪ್ಪನವರೇ ರೆಸಿಗ್ನೇಷನ್ ಕೊಡ್ತಾರೆ ಇದ್ದಂದ್ರೆ ಹೂ ಇಸ್ ವಿಜಯೇಂದ್ರ? ಯಡಿಯೂರಪ್ಪನಂತ ಲೀಡ್ರೇ, ಅರ್ಥ ಆಯ್ತಾ? ಬಟ್ ಐ ಥಿಂಕ್ ವಿಜಯೇಂದ್ರ ಸ್ಟಿಲ್ ನೀಡ್ ಟು ಚೇಂಜ್ ಹಿಮ್ಸೆಲ್ಫ್.
ಅಗ್ರೆಸಿವ್ ಯಾವಾಗ ಬೇಕು, ಎಲ್ಲಿ ಬೇಕು, ಯಾವ ಸ್ಟೇಟ್ಮೆಂಟನ್ನು ಯಾವಾಗ ಕೊಡಬೇಕು ಅನ್ನುವ ಧ್ಯಾನ ಇರಬೇಕಿತ್ತು. ಆ್ಯಂಡ್ ಅನದರ್ ಸೈಡ್ ಇಫ್ ಯು ಸಿ, ನೀವು ಇನ್ನೊಂದು ಸೈಡಲ್ಲಿ ನೋಡಿದರೆ ಶ್ರೀರಾಮುಲು ಅವರು. ಶ್ರೀರಾಮುಲು ನಾನು ಅಧ್ಯಕ್ಷನಾಗ್ತೀನಿ, ನಾನು ಪಾರ್ಟಿ ಕಟ್ತೀನಿ, 1.5 ವರ್ಷ ನಾನು ಡೊನೇಟ್ ಮಾಡ್ತೀನಿ ಅಂತ ಹೇಳೋದು ಏನೋ ಸನ್ಯಾಸಿ ಥರ ಆವತ್ತು ಕೇಳಿದ್ದೆ. ಇವತ್ತು ಶ್ರೀರಾಮುಲು ಆ ವರ್ಚಸ್ಸನ್ನು ಇಟ್ಕೊಂಡಿಲ್ಲ. ಪಾಲಿಟಿಕಲಿ ಹಿ ಲಾಸ್ಟ್ ದಟ್ ವರ್ಚಸ್ಸು ಶ್ರೀರಾಮುಲ್ಗೆ ಇಲ್ಲ ಇವತ್ತು. ಒಂದು ಟೈಮಲ್ಲಿ ಇತ್ತು. ಒಂದು ಟೈಮಲ್ಲಿ ಶ್ರೀರಾಮುಲು ಅವರು ಒಂದು ಏನು ನಾವು ಕೆಲವು ದಲಿತ ವರ್ಗದ ಜನಾಂಗ ಅವ್ರಿಗೊಂದು ಲೀಡ್ರ್ ಇತ್ತಲ್ಲ, ಅದಕ್ಕೆ ಇವರು ಟಾಪ್ ಮೋಸ್ಟ್ ಲೀಡರ್ ಆಗಿತ್ತು. ಅವ್ರ ಹತ್ರ ಒಂದು ಯಂಗ್ ಜನ್ರೇಷನ್ನು ಇವರೊಟ್ಟಿಗೆ ಇರ್ತಾ ಇದ್ರು. ಎಲ್ಲಿ ಹೋದ್ರು ಶ್ರೀರಾಮುಲ್ಗೆ ಒಂದು ರೀತಿಯ ನೋಡಿ, ಅವ್ರದ್ದೇ ಪಾರ್ಟಿ ಕಟ್ಟಿದಾಗಲೂ ಕೂಡ ಈಸ್ ಎಫೆಕ್ಟೆಡ್ ಲಾಟ್ ಟು BJP. BSR ಪಾರ್ಟಿ ಕಟ್ಕೊಂಡ್ರು ಅವರು. ಪಾರ್ಟಿ ಕಟ್ಕೊಂಡು ಹೋದ್ರಾಗಲೂ ಒಂದು 2-3-4 MLA ಆದ್ರು ಅವರು ಅದರಲ್ಲಿ. ಇಟ್ ಈಸ್ ನಾಟ್ ದ್ಯಾಟ್. ಆ ಟೈಮಲ್ಲಿ ಇರುವ ಶ್ರೀರಾಮುಲುಗೂ ಇವಾಗ ತನ್ನನ್ನು ತಾನೇ ಆರಿಸ್ಕೊಂಡು ಬರ್ಲಿಕ್ಕೆ ಆಗ್ತಾ ಇಲ್ಲ. ಶ್ರೀರಾಮುಲ್ಗೆ ಎರಡೆರಡು ಚುನಾವಣೆಗಳಲ್ಲಿ ಸೋತ ಶ್ರೀರಾಮುಲನ್ನು ಈಗ ಅವರು ನಾನು ಬಿಟ್ಬಿಟ್ಟಿದ್ದನಪ್ಪ, ಏನೋ ನನ್ನ ಕೈಗೆ ಬಂದ್ಬಿಟ್ಟಿತ್ತು, ನಾನು ಆದರೆ ವಿಜಯೇಂದ್ರನಿಗೆ ಬಿಟ್ಬಿಡ್ತೀನಿ ಇನ್ನೊಂದು 1.5 ವರ್ಷ, ಆದರೆ ಲಾಸ್ಟ್ 1 ವರ್ಷ ಎಲೆಕ್ಷನ್ ಬರುವಾಗ ನನ್ಗೆ ಕೊಟ್ಬಿಡಿ, ಅಂದರೆ ಎಲೆಕ್ಷನ್ ಇಯರ್ ಈಸ್ ಟಾಕಿಂಗ್ ಅಬೌಟ್. ಈಗ 2.5 ವರ್ಷ, ಇನ್ನೂ 1.5 ವರ್ಷ ಅಂದರೆ ಇಟ್ ಇಸ್ 4 ವರ್ಷ. ಅಂದರೆ ಲಾಸ್ಟ್ 1 ಇಯರ್ ನಾನು ಏನು ಅಧ್ಯಕ್ಷನಾಗಿ BJPಯನ್ನು ವಾಪಸ್ ತಂದರೆ ಐ ಆಮ್ ಎ CM ಕ್ಯಾಂಡಿಡೇಟ್. ಇದೇ ಥರ ಈಗ DK ಶಿವಕುಮಾರ್ ಅವ್ರು ಕೇಳ್ತಾ ಇಲ್ವಾ, KPCC ಅಧ್ಯಕ್ಷನಾಗಿ ನಾನು ಇಷ್ಟು ಖರ್ಚು ಮಾಡಿಕೊಂಡು, ಇಷ್ಟು ಸುತ್ತಾಡಿಕೊಂಡು, ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ದೀನಿ, ಐ ಆಮ್ ಎಲಿಜಿಬಲ್. ಎಸ್, ಈಗ ಶ್ರೀರಾಮುಲು ಸೇಮ್ ಟವಲನ್ನು ಹಾಕ್ತಾ ಇದ್ದಾರೆ. ನನಗೆ 1.5 ವರ್ಷ ವಿಜಯೇಂದ್ರನ ಬಿಡಿ, ಏನೇನು ಮಾಡ್ತಾನ ಮಾಡಲಿ, ಲಾಸ್ಟ್ 1 ವರ್ಷ ನನ್ನ ಕೊಡಿ, ಅಧ್ಯಕ್ಷನನ್ನು ಮಾಡಿ. ಯಾಕಂದರೆ ಇದಕ್ಕಿಂತ ಮುಂಚೆನೂ ಕೂಡ ಶ್ರೀರಾಮುಲು ಕೆಲವು ಕ್ಯಾಂಪೇನ್ಗಳನ್ನು ಮಾಡಿಸಿದ್ರು ಅಥವಾ ಅವರ ಫಾಲೋವರ್ಸು ಮಾಡಿದ್ರು. ದಟ್ ಈಸ್ ಡಿಫ್ರೆಂಟ್. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಏನು ಹೇಳ್ತಾರೆ, ನಾನು CM ಕ್ಯಾಂಡಿಡೇಟು, ನಾನು DCM ಕ್ಯಾಂಡಿಡೇಟು. ಪ್ರೊಬಬಲ್ ಲಿಸ್ಟ್ಗಳಿಗೆ ಹೋದಾಗ ಅದರಲ್ಲಿ ಶ್ರೀರಾಮುಲು ಹೆಸರುಗಳು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಶ್ರೀರಾಮುಲು ಒಬ್ಬ ಲೀಡ್ರು. ಈ ಒಂದು ಸಮುದಾಯವನ್ನು ಇಟ್ಕೊಂಡು ಅದನ್ನು ಮೇಲೆತ್ತಿಗೋಸ್ಕರ ಶ್ರೀರಾಮುಲನ್ನು ಮಾಡಿದರೆ, ಈಗ ಹೇಗೆ ಸಿದ್ದರಾಮಯ್ಯನವರು 5 ವರ್ಗವನ್ನು ಇಟ್ಕೊಂಡು ಮುಂದೆ ಬರ್ತಾ ಇದ್ರು, ಅದೇ ರೀತಿ BJPಯಲ್ಲಿ ಶ್ರೀರಾಮುಲು ನಾನಾಗಬೇಕು, ಆ ಒಂದು ವರ್ಚಸ್ಸನ್ನು BJPಯಲ್ಲಿ ನಾನು ತಗೊಂಡು ಹೋಗಬೇಕು ಅನ್ನೋದು ಟ್ರೈ ಮಾಡ್ತಾ ಇದ್ರು. ಐ ಥಿಂಕ್ ಬಿಫೋರ್ ಥಿಂಕಿಂಗ್ ಆಲ್ ದಿಸ್ ಥಿಂಗ್ಸ್, ಶ್ರೀರಾಮುಲು ಅವರು ಅವರ ರಾಜಕೀಯ ಏನು ವ್ಯವಸ್ಥೆ ಈಗ ಇದೆಲ್ಲ ಅವ್ಯವಸ್ಥೆ ಆಗಿಬಿಟ್ಟಿದೆಲ್ಲ, BJP ಹೈಕಮಾಂಡ್ ಐ ಡೋಂಟ್ ಥಿಂಕ್ ಸೊ ದಟ್ ಟೇಕ್ ದಟ್ ಇನಿಷಿಯೇಟಿವ್ ಹೋಗ್ಬಿಟ್ಟು ಶ್ರೀರಾಮುಲು ಕೈಗೆ ಕೊಡುವಂಥದ್ದು ಸ್ಥಿತಿಯಲ್ಲಿ ಇವತ್ತು ಶ್ರೀರಾಮುಲು ಇಲ್ಲ ಅಂತ ಅನಿಸುತ್ತೆ. ಇಟ್ ಈಸ್ ಅಲ್ಲ, ಪ್ರೆಸ್ ಅವರು ಕೇಳಿದ್ದಕ್ಕೆ ಅವರು ಹೇಳಿದ್ದಾರಾ ಏನೋ ಗೊತ್ತಿಲ್ಲ, ಬಟ್ 1.5 ಇಯರ್ ಮುಂಚೆ ಅವ್ರು ಕೇಳಿದ್ರು ನನಗೆ ಕೊಟ್ಟರೆ ನಾನು ಆಗ್ತೀನಿ ಅಂತ. ಟುಡೇ ಅವರು ಶಸ್ತ್ರತ್ಯಾಗ ಮಾಡಿದ್ದಾರೆ. ದೆರ್ ಈಸ್ ನೋ ಚಾಯ್ಸ್ ಅಂತ, ಅಥವಾ ಅವ್ರಿಗೆ ಗೊತ್ತಾಗ್ಬಿಟ್ಟಿದೋ 1.5 ವರ್ಷ ಇನ್ನು ಇವರು ಮುಂದುವರಿಸ್ತಾ ಇದ್ದಾರೆ, ನಮಗೇನು ಚಾನ್ಸ್ ಇಲ್ಲ ಅಂತ ಗೊತ್ತಾಗ್ಬಿಟ್ಟಿದ್ರು, ಅದರಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅಥವಾ ಏನಾದರೂ ವಿಜಯೇಂದ್ರನೇ ಮುಂದುವರೆದ್ರೆ ನನಗೂ ಒಳ್ಳೆ ಒಂದು ಪೋಸ್ಟ್ ಸಿಕ್ಬಿಟ್ಟು ನನಗೂ ಸ್ವಲ್ಪ ರೀತಿಯ ಒಂದು ವ್ಯವಸ್ಥೆ ಆಗಲಿ ಅನ್ನೋ ರೀತಿಯಲ್ಲಿ ಐ ಥಿಂಕ್ there is no much serious what Sriramulu talking today. But Vijayendra ಅವರು I think is still too early. ಅವ್ರು ಎಣಿಸಿದಷ್ಟು ಈಸಿನೂ ಇಲ್ಲ. BJP ಶಿಸ್ತಿನ ಪಾರ್ಟಿ ಅಂದ್ರೆ ಒಂದು ಬೇರೆನೆ. ಕರ್ನಾಟಕದಲ್ಲಿ ಬಂದಾಗ ವಿಜಯೇಂದ್ರ ಅವರು ಇನ್ನೂ ಉಳಿದವರನ್ನು ಸೇರಿಸ್ಕೊಂಡು ಹೋಗುವಂತಹ ಜವಾಬ್ದಾರಿ ಇದೆ. ಭಿನ್ನಮತೀಯರು ಅಂತ ಹೇಳಿಬಿಟ್ಟು ಅವರನ್ನು ಹೊರಗಡೆನೇ ಇಡುವ ಪ್ರಯತ್ನನೂ ಮಾಡಬಾರ್ದು. ಒಬ್ಬ ಅಧ್ಯಕ್ಷನಾಗ್ಬಿಟ್ಟು ಅವರನ್ನು ಒಳಗಡೆ ತರುವಂಥ ಪ್ರಯತ್ನ ವಿಜಯೇಂದ್ರ ಅವರು ಮಾಡಬೇಕಾಗತ್ತೆ. ಇಟ್ ಈಸ್ ನಾಟ್ ಓನ್ಲಿ ಯಡಿಯೂರಪ್ಪ ಆರ್ ನಾಟ್ ಓನ್ಲಿ ವಿಜಯೇಂದ್ರ. ವೆನ್ ಇಟ್ ಕಮ್ಸ್ ಟು BJP, ಇಟ್ ಈಸ್ ಆಲ್ ಟುಗೆದರ್. ವಿಜಯೇಂದ್ರ ಅವರು ಐ ಥಿಂಕ್ ಸ್ಟಿಲ್ ಹಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಅವರ ಏನಾದರೂ ಯಶಸ್ಸು ಇದ್ದರೆ ಪೊಲಿಟಿಕಲ್ ಲೈಫಲ್ಲಿ, ಕ್ಯಾರಿಯರಲ್ಲಿ ಅಥವಾ ಮುಂದಿನ ಬೆಳವಣಿಗೆಗೆ ಏನಾದರೂ ವಿಜಯೇಂದ್ರ ಅವರು ನಾನು CM ಆಗಬೇಕು ಅಥವಾ ನಾನು ಪಕ್ಷದಲ್ಲಿ ಈ ರೀತಿ ಆಗಬೇಕಂತ ಇದ್ದರೆ ಅವರ ಫಸ್ಟ್ ಸಕ್ಸಸ್ ಯಾವುದಾಗೋದಂದರೆ ಈ ಭಿನ್ನಮತೀಯವರನ್ನು ಒಪ್ಪಿಸ್ಬಿಟ್ಟು ಮೈನ್ ಇದಕ್ಕೆ ಸ್ಟ್ರೀಮ್ಗೆ ತಂದುಬಿಟ್ಟು ಅವರೊಟ್ಟಿಗೆ ಫಸ್ಟ್ ವ್ಯವಹಾರ ಮಾಡಿದರೆ ಮಾತ್ರ ವಿಜಯೇಂದ್ರ ಅವರು ಸಕ್ಸಸ್ ಆಗ್ಬೋದು. ಅದರ್ವೈಸ್ ಇಟ್ ಈಸ್ ವೆರಿ ಟಫ್ ಫಾರ್ ಹಿಮ್, ಈವನ್ ಇಫ್ ಈ ಕಂಟಿನ್ಯೂಸ್ ಫಾರ್ ಅನದರ್ 1.5 ಇಯರ್. ಇವನು 1.5 ಇಯರ್ ಅವರನ್ನು ಅಧ್ಯಕ್ಷ ಆದರೂ ಮಾಡಿದರೂ ಕೂಡ ಕಾರ್ಯನಿರ್ವಹಿಸೋದು ಅಷ್ಟು ಈಸಿ ಅಲ್ಲ. ವೆನ್ ಇಟ್ ಕಮ್ಸ್ ಟು ಎಲೆಕ್ಷನ್, ಈವನ್ 2% 3% ಓಟ್ಗಳು ಅಲ್ಲಿ ಹೋದರೂ ಕೂಡ ಇಟ್ ಮೇಕ್ಸ್ ಡಿಫರೆನ್ಸ್. ಸೊ ಫ್ರಮ್ 120ರಿಂದ 56ಕ್ಕೆ ಬಂದಿದೆ ಇದೇ ಪ್ರಾಬ್ಲಮಿಂದ. ಐ ಡೋಂಟ್ ಥಿಂಕ್ ಸೊ
ಒಂದು ಪಂಗಡ ಅಥವಾ ಒಬ್ಬ ನಿಂತುಕೊಂಡು ಎಲೆಕ್ಷನ್ ಮಾಡಲಿಕ್ಕಾಗಲ್ಲ. ವಿ ನೀಡ್ ಎವ್ರಿಬಡಿ. ಐ ಥಿಂಕ್ ವಿಜಯೇಂದ್ರ ವಿಲ್ ಇದನ್ನು ತಿಳ್ಕೊಬೇಕು ಅಂತ ನಾವು ಕೇಳ್ತಾ ಇರೋದು. ಇಲ್ಲ ಅಂದರೆ ಏನು ಹೇಳಿ, ಅಗೇನ್ ಸೇಮ್. ಎಸ್, ಅಪಾರ್ಟ್ ಫ್ರಮ್ ದ ಪಾಲಿಟಿಕ್ಸ್, ರಾಜಕೀಯ ಸುದ್ದಿಗಳನ್ನು ಹೊರತುಪಡಿಸಿದ್ರೆ ಜನಸಾಮಾನ್ಯರಿಗೆ ಇದರ ಟರ್ಮ್ಸ್ಗಳೆಲ್ಲ ಗೊತ್ತಿರೋದು ಬಹಳ ಕಡಿಮೆ. ಇದು ಕ್ಲಿನಿಕಲ್ ಟ್ರಯಲ್ಲು ಅಂತ ಹೇಳ್ತಾರೆ. ಒಂದು ಮೆಡಿಸಿನ್ ಇವತ್ತು ನೀವು ಬಳಸ್ತಾ ಇರುವಂಥ ಜ್ವರ ಬಂದರೆ ಅಥವಾ ಕೋಲ್ಡ್ ಆದರೆ ತಗೊಳ್ಳುವಂಥ ಎಲ್ಲ ಮೆಡಿಸಿನ್ಗಳು ಕ್ಲಿನಿಕಲ್ ಟ್ರಯಲ್ ಆಗಿನೇ ಬರಬೇಕು. ಅದರ ಶಕ್ತಿ ಸಾಮರ್ಥ್ಯ, ಅದರ ದೌರ್ಬಲ್ಯ, ಅದರ ಪ್ಲಸ್ ಆ್ಯಂಡ್ ಮೈನಸ್ ಎಲ್ಲ ಗೊತ್ತಿರಬೇಕು. ಅದಕ್ಕೆ ಕ್ಲಿನಿಕಲ್ ಟ್ರಯಲ್ ಅಂತ ಹೇಳ್ತಾರೆ. ಆದರೆ ಇವತ್ತಿನ ಆಧುನಿಕ ಜಗತ್ತಿನ ಅತಿ ದೊಡ್ಡ ಮೆಡಿಕಲ್ ಮಾಫಿಯಾ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆನಲ್ಲಿ ನಡೆದಿದೆ ಅನ್ನೋದಕ್ಕೆ ಅಂತ ಹೇಳೋದಕ್ಕೆ ಬೇಜಾರಾಗುತ್ತೆ. ಕ್ಲಿನಿಕಲ್ ಟ್ರಯಲ್ಸ್ನಲ್ಲಿ ವೈದ್ಯರ ಭ್ರಷ್ಟಾಚಾರ ನಡೀತಿದೆ. ಪ್ರತಿಷ್ಠಿತ HCG ಆಸ್ಪತ್ರೆಗೆ ಹೋಗುವ ಕ್ಯಾನ್ಸರ್ ಪೀಡಿತರೆ ಹುಷಾರ್. ನಿಮ್ಮನ್ನ ಕೇವಲ ಒಂದು ವಸ್ತುವಾಗಿ ನೋಡ್ತಾ ಇರುವಂತಹ ಅನುಮಾನ ನಮಗಿದೆ. ನಿಯಮಗಳನ್ನು ಪಾಲಿಸದೆ ಪೇಷಂಟ್ಗಳ ಮೇಲೆ ಕ್ಲಿನಿಕಲ್ ಟ್ರಯಲ್ ಮಾಡಿದ್ದಾರೆ ಅನ್ನುವ ಆರೋಪವನ್ನ ಹೆಲ್ತ್ ಕೇರ್ ಗ್ಲೋಬಲ್ HCG ಅತಿ ದೊಡ್ಡ ಗಂಭೀರವಾದ ಆರೋಪವನ್ನು ತನ್ನ ಮೇಲೆ ಹೊತ್ಕೊಂಡಿದೆ. ಈಗ HCGಯ ನೈತಿಕ ಸಮಿತಿ ಮುಖ್ಯಸ್ಥ ನ್ಯಾಯಮೂರ್ತಿ ಕೃಷ್ಣ ಭಟ್ ಇದರ ಬಗ್ಗೆ ಅಕ್ರಮವನ್ನು ಬಿಚ್ಚಿಟ್ಟಿದ್ದಾರೆ. ಕ್ಲಿನಿಕಲ್ ಟ್ರಯಲ್ ಪ್ರಕರಣವನ್ನ HCG ಅವರು ಮುಚ್ಚಾಕೋ ಪ್ರಯತ್ನ ಮಾಡಿದ್ರಂತೆ. ಏನಾದರೂ ಮಾಡಿ ಇದನ್ನು ಕ್ಲೋಸ್ ಮಾಡೋದಕ್ಕಾಗತ್ತಾ ಅಂತ. ಆಗಿಲ್ಲ. ಆಮೇಲೆ ಒಬ್ರೊಬ್ರೆ ರಿಸೈನ್ ಮಾಡೋದಕ್ಕೆ ಆರಂಭ ಮಾಡಿದ್ರು. ರಿಸೈನ್ ಮಾಡಿದ ನಂತರ ಈ ವಿಚಾರ ಹೊರಗಡೆ ಬಂದಿದೆ. ಆರೋಗ್ಯ ಇಲಾಖೆ ಈಗ ಕೇಂದ್ರದ ಔಷಧ ನಿಯಂತ್ರಣ ಪ್ರಾಧಿಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ತನಿಖೆ ಮಾಡಿ ಅಂತ. ನಗರದಲ್ಲಿ ನೋಡಿ, ಅದು ಅವರ ಆಸ್ಪತ್ರೆಯ ಒಂದು ರಿಪೋರ್ಟ್, ಅದು ಕಮಿಟಿ ರಿಪೋರ್ಟ್. ಅದನ್ನ ಈಗ ನಾವು ರೆಫರ್ ಮಾಡಿದ್ವಿ. ಇಲ್ಲಿ ತಪ್ಪಾಗಿದೆ ಅಂತ ನಾನು ಹೇಳಕ್ಕಾಗೋದಿಲ್ಲ. HCG ಆಸ್ಪತ್ರೆ ಒಳ್ಳೆ ಪ್ರೀಮಿಯರ್ ಇನ್ಸ್ಟಿಟ್ಯೂಷನ್ ನಮ್ಮ ರಾಜ್ಯದಲ್ಲಿ ಮತ್ತು ನಗರದಲ್ಲಿ. ಸೊ ನಾನು ಅದ್ರ ಬಗ್ಗೆ ಏನು ಹೇಳಕ್ಕಾಗೋದಿಲ್ಲ. ಆದರೆ ಅದು ಏನು ಒಂದು ಮಾಹಿತಿ ಬಂದಿದೆ ಅದನ್ನ ನಾವು ಕೇಂದ್ರಕ್ಕೆ ಕಳಿಸ್ಕೊಟ್ಟಿದ್ದೀವಿ, ಅದು ನೋಡ್ಲಿ ಅಂತ. ಈಗಲೇ ನಾವು ನಿಜಾಂಶ ಏನು ಅಂತ ನಾವು ಹೇಳಕ್ ಬರೋದಿಲ್ಲ ಮತ್ತು ಅನಾವಶ್ಯಕವಾಗಿ ಆಸ್ಪತ್ರೆಗೆ ನಾವು ಕೆಟ್ಟ ಹೆಸರು ಕೂಡ ತರಬಾರ್ದು. ಆ ಮಾಹಿತಿಯನ್ನ ಕೇಂದ್ರದ CDSCO ಅವರಿಗೆ, ಸೆಂಟ್ರಲ್ ಡ್ರಗ್ ಅಥಾರಿಟಿ ಏನಿದೆ ಅವ್ರಿಗೆ ಕಳ್ಸಿಕೊಟ್ಟಿದ್ದೀವಿ. ಅದೇ ಅವರಲ್ಲಿ ಏನಾದ್ರೂ ಅದು ನಮ್ಮ ಮುಂದೆ ನೋಡ್ಲಿ ಅವರು. ಯಾಕಂತೇಳಿ ನಾನು ಅದ್ರ ಬಗ್ಗೆ ಈಗಲೇ ಕಮೆಂಟ್ ಮಾಡಕ್ ಹೋಗಲ್ಲ. ಅದರಿಂದ ಅದು ಮುಂದೆ ಬಂದ ನಂತರ ಗೊತ್ತಾಗುತ್ತೆ. ಅವರಲ್ಲಿ ತನಿಖೆ ಮಾಡಲಿ. ನೋಡಿ, ಅದು ಅವರ ಆಸ್ಪತ್ರೆಯ ಒಂದು ರಿಪೋರ್ಟ್, ಅದು ಕಮಿಟಿ ರಿಪೋರ್ಟ್. ಸರ್, ಐ ಥಿಂಕ್ ನೀವು ಮೊದಲ ಬಾರಿಗೆ ಇಂಥದ್ದೊಂದು ಸುದ್ದಿ, ಅದು ಬೆಂಗಳೂರಿನಲ್ಲಿ, ಅದು ಪ್ರತಿಷ್ಠಿತ HCGನಲ್ಲಿ ಕ್ಯಾನ್ಸರ್ ಹೋದರೆ ನಾವು ಕ್ಲಿಯರ್ ಆಗಿಬಿಡ್ತೀವಿ, 3rd ಸ್ಟೇಜ್ 4th ಸ್ಟೇಜ್ ಕ್ಯಾನ್ಸರನ್ನು ಕ್ಲಿಯರ್ ಮಾಡುವಂಥ ಕೆಪಾಸಿಟಿ ಇದೆ ಅಂತ ನಂಬ್ಕೊಂಡಿರುವ ಅದೆಷ್ಟೋ ಬಡವರು ಹೋಗಿ ಟ್ರೀಟ್ಮೆಂಟನ್ನು ಲಕ್ಷ ಒಟ್ಟು ಮಾಡಿ ತಗೊಳ್ಳುವಂಥ ಒಂದು ಆಸ್ಪತ್ರೆ. ಬಟ್ ಈಗ ಭಯ ಆಗುತ್ತೆ ಸರ್, ಯಾವ ಹಾಸ್ಪಿಟ್ಲಿಗೆ ಹೋಗೋಣ, ಎಲ್ಲಿ ಏನು ಮಾಡಿಬಿಡ್ತಾರೆ, ನಮ್ಮನ್ನು ಮನುಷ್ಯರಾಗಿ ಯಾರು ನೋಡ್ತಿದ್ದಾರೆ, ಜಸ್ಟ್ ಒಂದು ವಸ್ತುವಾಗಿ ಯಾರು ನೋಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ದಿಸ್ ಸಬ್ಜೆಕ್ಟ್, ಈ ಸಬ್ಜೆಕ್ಟ್ ಇದೆ ಅಲ್ವಾ, ದ ಮೋಸ್ಟ್ ಡೇಂಜರಸ್ ಆ್ಯಂಡ್ ಶಾಕಿಂಗ್ ಸಬ್ಜೆಕ್ಟ್ಸ್. ನಾವು ಇವತ್ತು CM ಬಗ್ಗೆ ಮಾತಾಡ್ತೀವಿ, DCM ಬಗ್ಗೆ ಮಾತಾಡ್ತೀವಿ. ಇದು ಕಾಮನ್ ಪರ್ಸನ್, ಜನಸಾಮಾನ್ಯನ ಬಗ್ಗೆ ಮಾತಾಡುವಂಥ ಸಬ್ಜೆಕ್ಟ್. ಕ್ಯಾನ್ಸರ್, ನೀವು ಹೇಳಿದ್ರಿ, ಕ್ಯಾನ್ಸರ್ ಅಂದ್ರೇನು? ಅವನನ್ನು ಮಾತ್ರ ಸಾಯಿಸುವುದಲ್ಲ ಅದು. ಕ್ಯಾನ್ಸರ್ ಯಾರಿಗೆ ಬಂದಿದೆ ಆ ರೋಗಿ ಮಾತ್ರ ಸಾಯುವುದಲ್ಲ, ಅವನ ಇಡೀ ಕುಟುಂಬವನ್ನೇ ಒಂದು ರೀತಿಯ ಅಧೋಗತಿ, ಅಂತಿಮ ಹಂತಕ್ಕೆ ತಲುಪಿಸುವಂಥ ಕಾಯಿಲೆ ಅಂತ ನಾವು ಹೇಳ್ತೀವಿ. ಕ್ಯಾನ್ಸರ್ ಬಂತಂತ ಹೇಳಿದ್ರೆ ಮುಳುಗಿತು ಅನ್ನೋದು. ಎಂಟೈರ್ ಫ್ಯಾಮಿಲಿ ಇಟ್ ಸೆಲ್ಫ್ ಈಸ್ ಗೋ ಇನ್ ಡಿಪ್ರೆಷನ್. ಆ ಒಂದು ಕಾಯಿಲೆ ಹೆಸರನ್ನು ಕೇಳಿದ ಕೂಡಲೇ ಪೀಪಲ್ ವಿಲ್ ಗೆಟ್ ಇನ್ ಟು ಡಿಪ್ರೆಷನ್. ಏನು ಮಾಡುವುದು ಅಂತ ಏನು ತೋಚದ ಸ್ಥಿತಿಗೆ ತಲುಪುವಂತಾಗಿದೆ. ಎಷ್ಟೋ ಜನ ಬಡವರು ಮನೆ ಮಠ ಮಾರಿ ತನ್ನ ಸಂಬಂಧಿಯನ್ನು, ತಮ್ಮ ಹಿತೈಷಿಯನ್ನು, ತನ್ನ ಮಗನನ್ನು, ತಮ್ಮ ಹೆಂಡತಿಯನ್ನು, ತಮ್ಮ ಮಗಳನ್ನು ಉಳಿಸ್ಕೋಬೇಕಂದ್ರೆ ಮನೆ ಮಠ ಆಸ್ತಿ ಅಂತಸ್ತು ಎಲ್ಲವನ್ನೂ ಮಾರಿ ಬೀದಿಯಲ್ಲಿ ಬಂದು ಉಳ್ಕೊಂಡು ಈ ಹಾಸ್ಪಿಟಲ್ ಎದುರುಗಡೆ ಹೋಗಿದ್ದು ಇದೆ. ವಾಟ್ ಈಸ್ ದಿಸ್ ಕ್ಲಿನಿಕಲ್ ಟ್ರಯಲ್? ಈಗ ಕ್ಲಿನಿಕಲ್ ಟ್ರಯಲ್ ಅಂತ ನಾವು ಹೇಳ್ತೇವೆ. ನೀವು ಕೇಳಿರಬೇಕು, ಮೆಡಿಸಿನ್ಗಳನ್ನು ಟೆಸ್ಟ್ ಮಾಡಿಸ್ಲಿಕ್ಕೆ ಇಲಿ ಮೇಲೆ, ಮೊಲದ ಮೇಲೆ, ಮಂಗಗಳ ಮೇಲೆ, ಪ್ರಾಣಿಗಳ ಮೇಲೆ ಕೊಟ್ಬಿಟ್ಟು ಫಸ್ಟ್ ಟೆಸ್ಟ್ ಮಾಡ್ತಾರೆ. ಹಂದಿಗಳ ಮೇಲೆ, ಈವನ್ ಇವರ್ ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಬಂದಾಗ ನಾವೆಲ್ಲ ಹಾಕ್ತಾ ಇದ್ವಿ. ಕ್ಲಿನಿಕಲ್ ಟ್ರಯಲ್ ಆಗ್ತಾ ಇದೆ, ಇಲಿಗಳಿಗೆ ಅದನ್ನು ಕೊಟ್ಟಿದ್ದಾರೆ. ಇಟ್ ಈಸ್ ವರ್ಕಿಂಗ್ ಪ್ರಾಪರ್ಲಿ, ಸೈಡ್ ಎಫೆಕ್ಟ್ ಇಲ್ಲ, ಸಾಯ್ತನ ಬದುಕ್ತನ, ಇದು ಕಾಯಿಲೆಗೆ ಆಗುತ್ತಾ ಅನ್ನೋದನ್ನು ಕೊಡ್ತೀವಿ. ಬಿಕಾಸ್ ಮನುಷ್ಯನ ಮೇಲೆ ಅದನ್ನು ಪ್ರಯೋಗ ಮಾಡಬೇಕಾದ್ರೆ ದಟ್ ಶುಡ್ ಗೋ ವಿತ್ ದಿ ಕ್ಲಿನಿಕಲ್ ಟ್ರಯಲ್ ಆಫ್ ಎ ಸೋ ಮೆನಿ ಸ್ಟೇಜಸ್. ಅದು ಮನುಷ್ಯನಿಗೆ ಕೊಡಬಹುದು ಅನ್ನುವ ಸರ್ಟಿಫಿಕೇಟ್ ಸಿಕ್ಕಿದ ಮೇಲೆ ಮಾತ್ರ ಅದನ್ನು ಮನುಷ್ಯನಿಗೆ ಕೊಡೋದು. ದಿಸ್ ಈಸ್ ವಾಟ್ ಕ್ಲಿನಿಕಲ್ ಟ್ರಯಲ್ ಸೇಸ್. ಬಟ್ ಹಿಯರ್ ಇನ್ SCG ಏನಾಗ್ತಾ ಇದೆ, ನಮ್ಮನ್ನು
ನಾಯಿ, ಹಂದಿ, ಹೌದು, ಇಲಿಗಳು. ಇಲಿಗಳು. ಅಂದರೆ ದಿಸ್ ಇಸ್ ಫಾರ್ ಮನಿ. ಏನಕ್ಕಂದರೆ ಯು ಎಸ್ ಅದರ ಬೇರೆ ಬೇರೆ ಕಂಟ್ರಿಯ ಈ ಕ್ಯಾನ್ಸರ್ ರಿಸರ್ಚ್ ಮಾಡ್ತಾ ಇರ್ತಾರಲ್ಲ, ಮೆಡಿಸಿನ್ಗಳನ್ನು ರಿಸರ್ಚ್ ಮಾಡ್ತಾರಲ್ಲ, ಅವರು ಈ ಹಾಸ್ಪಿಟಲ್ಗಳಿಗೆ ದುಡ್ಡು ಕೊಡ್ತಾರೆ. ನೀವೊಂದು ಕೆಲಸ ಮಾಡಿ, ಈ ಬಡವರು ಅವನಿಗೆ ಏನು ಗತಿ ಇರಲ್ಲ, ಅಥವಾ ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರ್, ಡಾಕ್ಟರ್ಗಳು ಹೇಳ್ತಾರೆ ಏನಿಲ್ಲಪ್ಪ ಲಾಸ್ಟ್ಗೆ ಅವನು ಬದುಕಲ್ಲ, ನಾಳೆ ನಾಳ್ದು ಹೋಗ್ಬಿಡ್ತಾನೆ, ಇದೊಂದು ಟೆಸ್ಟ್ ಮಾಡ್ತೀನಿ ನೋಡುವ ಅಂತ. ಈ ಒಂದು ಇದೆ, ನೀವು ನಮಗೆ ಕನ್ಸ್ಟೆಂಟ್ಗೆ ಸೈನ್ ಹಾಕ್ಬಿಡಿ, ನೀವು ಈ ಮೆಡಿಸಿನ್ ಕೊಡಲಿಕ್ಕೆ ಈ ರೋಗಿಗೆ ನಮ್ಮ ಎಲ್ಲ ರೀತಿಯ ಒಪ್ಪಿಗಿದೆ ಅಂತ ಒಂದು ಸೈನ್ ಹಾಕಿ ಕೊಡಿ, ನಾವು ಕೊಟ್ಟು ನೋಡ್ತೀವಿ, ಬದುಕಿದ್ರೆ ನಿಮ್ಮ ಅದೃಷ್ಟ, ಇಲ್ಲ ಅಂದ್ರೆ ಬದುಕಲ್ಲ ಅವನು. ಆಗ ನಮ್ಮಂಥವ್ರು ಏನು ಮಾಡ್ತೀವಿ ನಾವು, ಕಡೆಗೂ ಒಂದು 10 ದೇವಸ್ಥಾನಕ್ಕೆ ಹೋಗಿರ್ತೀವಿ, ಇಲ್ಲ ಒಬ್ಬ ಮಸೀದಿಗೆ ಹೋಗಿರ್ತಾನೆ, ಒಬ್ಬ ಚರ್ಚ್ಗೆ ಹೋಗಿರ್ತಾನೆ. ಅಪ್ಪ ದೇವರೇ, ಇದು ಒಂದು ನನಗೆ ಭಾಗ್ಯ ಸಿಕ್ಬಿಟ್ಟಿದೆ, ಕೊಟ್ಬಿಡಿಯಪ್ಪ, ಏನು ಮಾಡೋದು ಅಂತ ಕೇಳ್ಬಿಡ್ತೆ. ಉಳಿಬೇಕು ನಮ್ಗಷ್ಟೇ, ಉಳಿಬೇಕು, ಲೆಟ್ ಅಸ್ ಟ್ರೈ, ಐ ವಿಲ್ ನಾಟ್ ಗಿವ್ ಅಪ್ ಅಂತ. ಆ ಸ್ಥಿತಿಯಲ್ಲಿ ಇಂಜೆಕ್ಷನ್ಗಳನ್ನು ಕೊಟ್ಬಿಡ್ತಾರೆ. ಇಲ್ಲ ನನಗೆ ಗೊತ್ತಿಲ್ಲದೇನೆ ಕೊಡ್ಬೋದು. ನೀವು ಡಾಕ್ಟರ್ಗಳು ಕೇಳದೇನೆ ನಿಮ್ಮ ಹತ್ರ 100 ಫಾರ್ಮ್ಗಳಿಗೆ ಸೈನ್ ಹಾಕೋತಾರೆ ಅವರು. ಒಬ್ಬ ರೋಗಿ ಒಳಗಡೆ ಹೋದ ಕೂಡಲೇ, ಅರೆ ನಿಮಗೆ ಗೊತ್ತಿದ್ದವ್ರು ಯಾರು, ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು, ನಿಮ್ಮ ಹೆಂಡತಿ ಯಾರು, ಮಕ್ಕಳು ಯಾರು ಕರ್ಕೊಡ್ತಾರೆ. ಫ್ಯಾಮಿಲಿ ಹತ್ರ ಒಂದು ಸೈನ್ ಹಾಕೋತಾರೆ. ನಾವು ಯಾವುದಾದ್ರೂ ಓದಿದ್ದೇನಾ, ಏನಕ್ಕೆ ಅವನು ಸೈನ್ ಹಾಕ್ಸ್ಕೋತಾನೆ, ಏನು ವಿಷಯ ಇದೆ ಅದರಲ್ಲಿ, ಏನಿಲ್ಲ, ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅದರಲ್ಲಿ ಬರೀತಾರೆ ಆಪರೇಷನ್ ಥಿಯೇಟ್ರಲ್ಲಿ ಏನಾದರೂ ಅವ್ನು ಸತ್ತೋದ್ರು ನಾವು ಜವಾಬ್ದಾರಿ ಅಂತ ಸೈನ್ ಹಾಕ್ಕೊಡಿ ಅಂತ ಹೇಳ್ತೀವಿ. ವೆದರ್ ವಿ ಹ್ಯಾವ್ ಎನಿ ಚಾಯ್ಸ್, ನೋ ವಿ ವಿಲ್ ಸೈನ್. ಇದೇ ರೀತಿಯ ಸಿಗ್ನೇಚರ್ಗಳನ್ನು, ಕ್ಲಿನಿಕಲ್ ಟ್ರಸ್ಟ್ ಸಿಗ್ನೇಚರ್ಗಳನ್ನು ತಗೋತಾರೆ, ವಿದೌಟ್ ವಿ ನೋಯಿಂಗ್ ಆಲ್ಸೋ ಆ ಮೆಡಿಸಿನ್ಗಳನ್ನು ಕೊಡ್ತಾರೆ, ವೆದರ್ ಇಟ್ ಈಸ್ ವರ್ಕಿಂಗ್ ಆರ್ ನಾಟ್. ಇದು ವರ್ಕ್ ಆಗ್ತಾ ಇದೆನಾ, ಇಲ್ಲ, ಇದು ಮನುಷ್ಯನ ಬಾಡಿಗೆ ರಿಯಾಕ್ಟ್ ಆಗ್ತಾ ಇದೆನಾ, ಇಲ್ಲ ಅಂತ. ಅದರಲ್ಲೇ ಸತ್ತೋಗ್ಬೋದು, ಬಿಕಾಸ್ ಇಟ್ ಈಸ್ ನಾಟ್ ಟೆಸ್ಟೆಡ್ ಮೆಡಿಸಿನ್. ಇನ್ನು ಟೆಸ್ಟ್ ಆಗಿಲ್ಲ, ಟೆಸ್ಟ್ ಮಾಡ್ತಾ ಇರೋದು. ಅದಕ್ಕೆ ಬಲಿಯಾಗ್ತಿರೋದು ಯಾರು ಹೇಳಿ, ಬಡವರು. ಸಿರಿವಂತ ಅಲ್ಲ, ಅವನು ಗೊತ್ತಿರುತ್ತೆ, ಅವನು ಇನ್ನೊಂದು ಸೆಕೆಂಡ್ ಒಪಿನಿಯನ್ ಅಂತ ತಗೊಂಡ್ಬರ್ತಾನೆ, ಇನ್ನೊಂದು ಗೌರ್ಮೆಂಟ್ಗೆ ಹೋಗ್ಬಿಟ್ಟು, ಇನ್ನೊಂದು ಹಾಸ್ಪಿಟಲ್ಗೆ ನೋಡ್ಬಿಟ್ಟು ಸೆಕೆಂಡ್ ಒಪಿನಿಯನ್, ಇಲ್ಲ ಓದ್ತಾನೆ ಅವನು, ಇದು ಎಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಯಾವಾಗ ಬಂತು ಈ ಮೆಡಿಸಿನು, ಹೆಂಗೆ ಬಂತು ಅಂತ ಕೇಳ್ತಾನೆ. ಯಾರು ಹೇಳಿ, ಏನು ಗೊತ್ತಿಲ್ಲದವನು, ಕೈಯಲ್ಲಿ ಕಾಸಿಲ್ಲದವನು, ಮನೆ ಮಠ ಮಾರ್ಕೊಂಡು, ಕೆಲವರು ಎಲ್ಲಿವರೆಗೆ ಒಂದು ನಾನು ಸ್ಟೋರಿ ನೋಡಿದ್ದೀನಿ ಅಂದರೆ, ತಂದೆಗೆ ಕ್ಯಾನ್ಸರಿಂದ ಬಚಾವ್ ಮಾಡಲಿಕ್ಕೆ ಮಗಳು ತನ್ನ ಕಿಡ್ನಿನೇ ಕೊಟ್ಬಿಡ್ತಾಳೆ ದುಡ್ಡು ಒಟ್ಟು ಮಾಡಲಿಕ್ಕೆ, ನನ್ನ ತಂದೆಯನ್ನು ಬದುಕಿಸ್ಬೇಕು. ಯಂಗ್ ಗರ್ಲ್, 24 ಇಯರ್ಸ್ ಓಲ್ಡ್ ಗರ್ಲ್ ಡೊನೇಟ್ ಮಾಡ್ತಾಳೆ, ಅವಳು ಕಿಡ್ನಿ ಡೊನೇಟ್ ಮಾಡ್ತಾಳೆ, ನಾನು ಹೆಂಗಾದರೂ ಮಾಡಿ ನನ್ನ ತಂದೆಯನ್ನು ಉಳಿಸ್ಕೋಬೇಕು ಅಂತ. ಅಂತಹ ಸ್ಥಿತಿಯಲ್ಲಿರುವಾಗ ವಿ ಸೈನ್ ದ ಫಾರ್ಮ್. ದಿಸ್ ಈಸ್ ನಾಟ್, ಇದು ಒಂದು ರೀತಿಯ ಟೆರರಿಸಮ್, ದಿಸ್ ಈಸ್ ನಾಟ್ ಕ್ರಿಮಿನಲ್ ಆಕ್ಟಿವಿಟಿ. ನಾವು ಹೇಳ್ತೀವಲ್ಲ ಏನೋ ಒಂದು ಪ್ರೊಸೀಜರ್. ಐ ಫೀಲ್ ವೆರಿ ಸ್ಯಾಡ್. ನಮ್ಮ ಆರೋಗ್ಯ ಮಂತ್ರಿಯ ಸ್ಟೇಟ್ಮೆಂಟ್ಗಳನ್ನು ನೋಡಿದಾಗ ಇವ್ರಿಗೆ ತಲೆ ಕೆಟ್ಟಂಗೆ ಮಾತಾಡ್ತಾರೆ. ದಟ್ ಈಸ್ ವೆರಿ ಗುಡ್ ಹಾಸ್ಪಿಟಲ್, ಈಸ್ ಗಿವಿಂಗ್ ಎ ಸರ್ಟಿಫಿಕೇಟ್, ಹೌ ಯು ನೋ ವೆರಿ ಗುಡ್ ಹಾಸ್ಪಿಟಲ್? ದಿನೇಶ್ ಗುಂಡ್ರಾವ್ ಅವರೇ, ನೀವೇನಲ್ಲಿ ಶೇರ್ ಹೋಲ್ಡ್ರಾ ಅಥವಾ ಡೈರೆಕ್ಟ್ರಾ ಅಥವಾ ನೀವು ಕಮಿಟಿ ರಿಪೋರ್ಟ್ ನೋಡಿದ್ದೀರಾ? ಡೋಂಟ್ ಯು ಫೀಲ್ ಶೇಮ್? ವೆರಿ ಗುಡ್ ಹಾಸ್ಪಿಟಲ್. ಎಷ್ಟು ನಿಮ್ಮ ಗೌರ್ಮೆಂಟ್ ಎಷ್ಟು ಆಡಿಟ್ ಮಾಡಿದೆ, ಏನು ನೋಡ್ಕೊಂಡಿದೆ ನಿಮ್ಮ ಗೌರ್ಮೆಂಟು? ಅಲ್ಲ, ನೀವು ಒಂದಿನ ಹತ್ರ ವಿಸಿಟ್ ಮಾಡಿದ್ರಾ? ಎಷ್ಟು ಸಲ ವಿಸಿಟ್ ಮಾಡಿದ್ರಿ ದಿನೇಶ್ ಗುಂಡ್ರಾವ್ ಅವರೇ ನೀವು? ವೆದರ್ ಯು ವಿಸಿಟೆಡ್, ಅದರ ಬಾಗಿಲಾದ್ರೂ ನೋಡಿದ್ದೀರಾ? ಅಥವಾ ನಿಮ್ಮ ಯಾರನ್ನಾದ್ರೂ ಕರ್ಕೊಂಡೋಗಿ, ನಿಮ್ಮ ಮತದಾರರನ್ನು ಯಾರನ್ನಾದ್ರೂ ಕರ್ಕೊಂಡೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ರಾ? ಅವನಿಗೆ ಕ್ಲಿನಿಕಲ್ ಟ್ರಯಲ್ ಕೊಟ್ಬಿಟ್ಟು ನೋಡಿದ್ದೀರಾ? ಡೋಂಟ್ ಯು ಫೀಲ್ ಶೇಮ್? ನೀವು ಸುರ್ಜೇವಾಲರ ಹತ್ರ ಹೋಗಿ ಮೀಟಿಂಗ್ ಮಾಡ್ತಾ ಇರ್ಬೋದು, ಇವತ್ತು ರಾಹುಲ್ ಗಾಂಧಿಗೆ ರಿಪೋರ್ಟ್ ಕೊಡ್ಲಿಕ್ಕೆ ಹೋಗಿರ್ಬೋದು, ಸಿದ್ದರಾಮಯ್ಯನವ್ರನ್ನ ಓಲೈಸ್ಲಿಕ್ಕೆ ಇವತ್ತು CM ಮನೆಗೆ ಹೋಗಿರ್ಬೋದು, ಇವತ್ತು ಅಲ್ಲಿ ಮಟನ್ ಬಿರಿಯಾನಿ ಆಗ್ತಾ ಇದೆ ಅಲ್ವಾ? ವಾಟ್ ಯು ಫೀಲ್? ಇಸ್ ಎ ರೆಸ್ಪಾನ್ಸಿಬಲ್ ಮಿನಿಸ್ಟರ್ ವಾಟ್ ಈ ಟಾಕ್ಸ್ ಲೈಕ್ ದಟ್? ಇದೇನು ಕಡ್ಲೆಪುರಿ ವ್ಯಾಪಾರ ಅಂತ ಕೇಂದ್ರಕ್ಕೆ ಕಳಿಸ್ಕೊಟ್ಬಿಟ್ಟಿದ್ದೀವಿ ನಾವು. ಟೆಲ್ ಮಿ, ಅದು ಮೋದಿಯವರು ಮಾಡಿಸಿದ್ದು, ನಮಗೆ ಬರಲ್ಲ ಅದು. ಡೋಂಟ್ ಯು ಫೀಲ್ ಶೇಮ್? ಡೋಂಟ್ ಯು ಥಿಂಕ್ ಯು ಆರ್ ಎ ರೆಸ್ಪಾನ್ಸಿಬಲ್ ಪರ್ಸನ್? ಯಾವ ರೀತಿ ರಿಯಾಕ್ಟ್ ಮಾಡಬೇಕಿತ್ತು ನೀವು? ಹೌದಾ, ಇಂಥದ್ದೊಂದು ಆಗಿದೆ, ನಮಗೆ ಗೊತ್ತಿರಲಿಲ್ಲ, ಲೆಟ್ ಮೀ ಗೋ ಟುಡೇ ಅಂಡ್ ಚೆಕ್ ಅಂತ ಹೇಳಬೇಕಿತ್ತು ನೀವು. ನಾನು ಹೋಗಿ ನೋಡ್ತೀನಿ ರೀ ಹೆಂಗಾಯ್ತು ಅಂತ ನಮ್ಮ ರಾಜ್ಯದಲ್ಲಿ. ನಮ್ಮ ವಿಧಾನಸೌಧದಿಂದ ಎಷ್ಟು ಕಿಲೋಮೀಟರ್
ಓ ಇಲ್ಲೂ ಇಂಥದ್ದೊಂದು ಅದು ಅವ್ರ ಇಂಟರ್ನಲ್ ರಿಪೋರ್ಟ್. ಹೌದು, ಯಾರು ಒಬ್ಬ ನ್ಯಾಯಮೂರ್ತಿ ಕೃಷ್ಣ ಭಟ್ ಅಂತ ಅವ್ರ ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ಅನ್ಸ್ಕೊಂಡಿದ್ರಿ ಎಲ್ಲರೂ ನಿಮ್ಮ ಥರನೇ ಇರ್ತಾರಾ? ಮಿಸ್ಟರ್ ಕೃಷ್ಣ ಭಟ್ ಅವರಿಗೆ, ನ್ಯಾಯಮೂರ್ತಿಗಳಿಗೆ ಸ್ವಲ್ಪ ಆದರೂ ಮಾನವೀಯತೆ ಇರಬೇಕು. ಹೌದಪ್ಪ, ನನಗೆ ಇವರು ಕೋಟಿ ಕೊಟ್ಟರು ಬೇಡ, ಜನಸಾಮಾನ್ಯರನ್ನು ಸಾಯಿಸ್ತಾ ಇದ್ದಾರೆ, ನಾನು ರಿಪೋರ್ಟ್ ಕೊಡ್ತೀನಿ ಅಂತ ಕೊಟ್ಟಿರಬೇಕು. ಅದನ್ನು ಬಿಟ್ಟು ಅದು ಅವ್ರ ಇಂಟರ್ನಲ್ ರಿಪೋರ್ಟ್. ಡೋಂಟ್ ಯು ಫೀಲ್ ಶೇಮ್? ಕೊಡಿ, ನಿಮ್ಮ ಎಲ್ಲರನ್ನು ಕರ್ಕೊಂಡೋಗಿ ನಿಮ್ಮ ಮೇಲೆ ಟೆಸ್ಟ್ ಮಾಡ್ಕೊಳ್ಳಿ, ಒಂದು ಕ್ಲಿನಿಕಲ್ ಟ್ರಯಲ್ ನೀವೊಂದು ಚುಚ್ಕೊಳ್ಳಿ, ಗೊತ್ತಾಗುತ್ತೆ. ನೋಡುವ, ಒಂದು 2 ಚುಚ್ಕೊಂಡು ನೋಡ್ಕೊಳ್ಳಿ ಆಗುತ್ತಾ ಇಲ್ಲ ಅಂತ, ಮತ್ತೆ ರಿಪೋರ್ಟ್ ಹಾಕಿ ಸೆಂಟ್ರಲ್ ಗೌರ್ಮೆಂಟಿಗೆ, ನನಗೆ ಚುಚ್ಚಿದ್ದಾರೆ ಏನೋ ಆಗ್ತಾ ಇದೆ ಅಂತ. ಡೋಂಟ್ ಯು ಫೀಲ್ ವಾಟ್ ಯು ಆರ್ ಟಾಕಿಂಗ್? ಆ ಸೀರಿಯಸ್ನೆಸ್ ಇಲ್ವಾ ನಿಮಗೆ? ಇಟ್ಸ್ ಎ ಸೋ ಸೀರಿಯಸ್ ಸಬ್ಜೆಕ್ಟ್. ನೀವು ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಬಿಟ್ಬಿಟ್ಟು SCGಗೆ ಹೋಗ್ಬೇಕಿತ್ತು ಫಸ್ಟ್. ಇಟ್ ಈಸ್ ನಾಟ್ ಸಮಥಿಂಗ್ ಗ್ರೇಟ್ ಯು ಡನ್ ಇನ್ ಕ್ಯಾಬಿನೆಟ್ ಮೀಟಿಂಗ್ ಟುಡೇ. ಒಂದು 4 ಏನು ನಗರಗಳ ಹೆಸರು ಚೇಂಜ್ ಮಾಡಿಬಿಟ್ಟಿದ್ರಿ. ಡೋಂಟ್ ಯು ಫೀಲ್ ಶೇಮ್? ಏನು ಅನ್ಸುತ್ತೆ ನಿಮಗೆ? ಬಡವರನ್ನು ಕರ್ಕೊಂಬಂದು ನಾಯಿ ಇಲಿಗಳ ಥರ ಟ್ರೀಟ್ಮೆಂಟ್ ಮಾಡ್ತವ್ರೆ, ಇವರ ಅಂಡರಲ್ಲಿ ಬರುತ್ತೆ. ಆರೋಗ್ಯ ಮಂತ್ರಿಗಳು ಮಾತಾಡುವ ಸ್ಟೈಲ್ ಅದು. ಗೌರ್ಮೆಂಟ್ ಹಾಸ್ಪಿಟಲ್ ಏನ್ರಿ, ಅದೊಂದು ರಿಪೋರ್ಟ್ ಬರ್ತಿದೆ, ಗೊತ್ತಾಗಿದೆ, ಮೇಲ್ಗಡೆ ಫಾರ್ವರ್ಡ್ ಮಾಡಿದ್ವಿ. ಮೇಲ್ಗಡೆನೆ ಫಾರ್ವರ್ಡ್ ಮಾಡ್ಬೇಕಾದ್ರೆ ನೀವು ಯಾಕೆ ಬೇಕ್ರಿ? ರಿಸೈನ್ ಮಾಡ್ರಿ. ಯು ರಿಸೈನ್. ಅಷ್ಟು ಬ್ಯುಸಿ ಇದ್ರೆ ನೀವು ಯಾವ ಮಿನಿಸ್ಟ್ರಿ? ಯು ಶುಡ್ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ಈಸ್ ಟಾಕಿಂಗ್. ರಿಪೋರ್ಟ್ ಕೊಟ್ಟಿದೆ, ರಿಸೈನ್ ಮಾಡಲಿಕ್ಕೆ ಹೇಳಿದೆ. ದರ್ ಇಸ್ ಎ ಸೀರಿಯಸ್ ಅಫೆನ್ಸ್. ಜನಸಾಮಾನ್ಯರ ಮೇಲೆ ಕೋಟಿ ಕೋಟಿ ದುಡ್ಡು ತಗೊಂಡು, ಲಕ್ಷ ಲಕ್ಷ ದುಡ್ಡು ತಗೊಂಡು, ಅದು ಕ್ಯಾನ್ಸರ್ ಅಂತ ಪೇಷಂಟ್ಗಳು ಹೋದಾಗ ಅವ್ರ ಮೇಲೆ ಕ್ಲಿನಿಕಲ್ ಟ್ರಯಲ್ ವಿದೌಟ್ ಲೈಸೆನ್ಸ್ ಮಾಡ್ತಾರಾದ್ರೆ ಅಂತ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಹಿಂಗೆ ಆಗ್ತಾ ಇದೆ ಅಂತ ಒಳಗಡೆ ರಿಪೋರ್ಟ್ ಬಂದಿದೆ. ಅದನ್ನು ಬಿಟ್ಬಿಟ್ಟು ಅದು ಆಗಿದೆ ರೀ, ಯಾವುದೋ ಒಂದು ರಿಪೋರ್ಟ್ ಬಂದಿದ್ದೀರಿ, ಅದನ್ನು ಮೋದಿಗೆ ಕಳಿಸಿದ್ದೀವಿ ರೀ, ಮೇಲ್ಗಡೆ ಹೋಗಿದೆ, ಮೇಲ್ಗಡೆ ಹೋಗಿ ಕೆಳಗಡೆ ಬರುವಾಗ ಇನ್ನೊಂದು 100 ಜನ ಸಾಯ್ತಾರೆ. ಏನ್ರಿ ಈಗ? ಅದೇ ಬೇರೆ ಮೈಕ್ ಇಡೀರಿ ಇವರಿಗೆ. ಸಿದ್ದರಾಮಯ್ಯ ಅವ್ರು ಇರ್ತಾರಾ? ಆಗ ಕರೆಕ್ಟಾಗಿ ಮಾತಾಡ್ತಾರೆ. ಹೌದು, ಯಾರಾದ್ರೂ ರಾಹುಲ್ ಗಾಂಧಿಗೆ ಬೈಲಿರಿ, ಯಾರಾದ್ರೂ ರಾಹುಲ್ ಗಾಂಧಿ ಒಂದು ಬೈಲಿ, ದಿನೇಶ್ ಗುಂಡೂರಾವ್ ಎದುರುಗಡೆ ಮೈಕ್ ಇಡಿ, ಖಂಡ ಏನು ಸೀರಿಯಸ್ ತಗೋತಾರೆ ಇಶ್ಯೂಸ್ ಅನ್ನು. ಕರೆಕ್ಟ್. ಯಾರೇ ನಮ್ಮ ನಾಯಕರಿಗೆ ಬೈದಿದ್ದು? ನಮ್ಮ ಪರಮೋಚ್ಚ ನಾಯಕ ಶುರು ಮಾಡಲ್ವಾ ದಿನೇಶ್ ಗುಂಡೂರಾವ್ ಅವರು? ವಿ ಆರ್ ಟಾಕಿಂಗ್ ಅಬೌಟ್ ಎ ಬಿಗ್ ಕ್ರೈಮ್. ಆರೋಗ್ಯದ ಬಗ್ಗೆ ನೀವು ಆರೋಗ್ಯ ಮಂತ್ರಿಗಿಂತ ಅನಾರೋಗ್ಯ ಮಂತ್ರಿ ಆಗಿದ್ದೀರಿ. ಯು ಟಾಕ್ ಇಟ್ ಇಸ್ ಸಿಲ್ಲಿ ಮ್ಯಾನ್. ಏನಿಲ್ಲ, ಜನ ಸತ್ರ ನಮಗೇನು? ಅಲ್ಲಿ ಹಾರ್ಟ್ ಅಟ್ಯಾಕ್ಗಳು ಆಗ್ತಾ ಇದ್ದಾವೆ, ಅದೊಂದು ರಿಪೋರ್ಟ್ ಆಯಿತು. ಇನ್ನು ರಿಪೋರ್ಟ್ ಬರೋವರೆಗೆ ಇನ್ನೆಷ್ಟು ಜನ ಸಾಯ್ತಾರ ಗೊತ್ತಿಲ್ಲ. ನಮ್ಮಲ್ಲಿ ರಿಪೋರ್ಟ್ ಅಷ್ಟು ಬೇಗ ಬರುತ್ತೆ, ರಿಸರ್ಚು ಮಾತಾಡಿದ ಕೂಡಲೇ ಹೇಳಿದ್ರೆ ಒಂದು ಕಮಿಟಿ ಮಾಡಿದ್ದೀವಿ ರೀ, ಅವ್ರು ಜಯದೇವದ ಟಾಪ್ ಅವ್ರನ್ನೇ ಕಮಿಟಿ ಮಾಡಿದ್ದೀವಿ, ಅದು ರಿಪೋರ್ಟ್ ಬರಲಿ ಇನ್ನೊಂದು 2 ತಿಂಗಳು ಬಿಟ್ಟು ಆಗ ನೋಡ್ಕೊಳ್ವಾ ಅಂತ ಆಯಿತು. ಅದನ್ನು ಒಪ್ಕೊಂಡಾಯ್ತು ನಾವು, ರಿಪೋರ್ಟ್ ಬರಲಿ ನೋಡುವ. ಈಗ ಇದನ್ನು ಕೇಂದ್ರಕ್ಕೆ ಕಳಿಸಿದ್ದೀವಿ. ಇಲ್ಲ ಒಂದು ಕೆಲಸ ಮಾಡಿ ಅಮೆರಿಕಕ್ಕೆ ಕಳಿಸಿ, ಅಮೆರಿಕದಲ್ಲಿ ಒಂದು ರಿಪೋರ್ಟ್ ತರಿಸ್ಕೊಳ್ಳಿ, ಕ್ಲಿನಿಕಲ್ ಟ್ರಯಲ್ ಹೌದಾ, ಇದು ಹೆಂಗಾಯ್ತು, ಯಾವ ಮೆಡಿಸಿನು, ಅದರಲ್ಲಿ ಏನೇನಿದೆ ಒಳಗಡೆ, ಕಂಟೆಂಟ್ ಏನೇನು, ಏನು ಸೈಡ್ ಎಫೆಕ್ಟು. ನೀವು ನಾಳೆ ಹೇಳ್ಬೋದು, ತೊಂದರೆ ಇಲ್ಲ ರೀ, ಬಡವರಿಗೆ ಸ್ವಲ್ಪ ಸ್ವಲ್ಪ ಸೈಡ್ ಎಫೆಕ್ಟ್ ಆದರೆ ಏನಾಗಲ್ಲ ಬಿಡ್ರಿ ಅಂತ. ಬಡವ ಸತ್ರ ಯಾರು? ಅವನಿಗೆ ಸ್ವಲ್ಪ ಅಲ್ಲಿ ರೋಗಿ ಅಲ್ಲ, ಅವನು ಮೊದಲೇ ಕ್ಯಾನ್ಸರ್ ಪೇಷಂಟು, ಅವನಿಗೆ ಬದುಕುವ ಯೋಗ್ಯತೆ ಇಲ್ಲ, ನಿಮಗೆ ಮಾತ್ರ ಇರೋದು. ದೊಡ್ಡವರಿಗೆ, ನಿಮ್ಮಂಥವರಿಗೆ ಮಾತ್ರ ದೊಡ್ಡ ದೊಡ್ಡ ಹಾಸ್ಪಿಟಲ್. ಅದು ಸರ್ಟಿಫಿಕೇಟೇ ಕೊಟ್ಬಿಟ್ರು ಆರೋಗ್ಯ ಮಂತ್ರಿಗಳು. ಈಸ್ ಗಿವನ್ ಸರ್ಟಿಫಿಕೇಟ್. ಒಳ್ಳೆ ಹಾಸ್ಪಿಟ್ಲು, ಹೆಸರಾಂತ ಹಾಸ್ಪಿಟ್ಲು. ಹೆಸರಾಂತ ದುಡ್ಡು 100 ಕೋಟಿ ಹಾಕಿದ್ಮೇಲೆ ಅವ್ನು ಏನು ಬೇಕಾದರೂ ಮಾಡ್ಬೋದು. ಅಂದರೆ ಚಿಕ್ಕ ಹಾಸ್ಪಿಟ್ಲ್ ಅವ್ರು ಮಾಡಬಾರ್ದು. ಹೆಸರಾಂತ ಹಾಸ್ಪಿಟ್ಲಲ್ಲಿ ಕ್ರೈಮ್ ದೊಡ್ಡವರು ಮಾಡಿದರೆ ಕ್ರೈಮ್ ಅಲ್ಲ. ಓಕೆ, ನೀವುಗಳು ಮಾಡಿದರೆ ಸ್ಕ್ಯಾಮ್ ಅಲ್ಲ, ಲೂಟಿನೂ ಅಲ್ಲ. ಬಡವ ಮಾಡಿದರೆ ಅದನ್ನು ತೆಗೆದು ಒಳಗಡೆ ಹಾಕಿ ಅಂತ ಹೇಳ್ದಂಗೆ ಇದೆ. ಡೋಂಟ್ ಯು ಫೀಲ್ ಶೇಮ್? ಸರ್, ಮುಂದಿನ ಸುದ್ದಿಗೆ ಹೋಗೋದಾದ್ರೆ, ಮತ್ತೊಂದು ರಾಜ್ಯದ ದುರ್ದೈವ ಅಂತ ಹೇಳ್ತಿರೋ ಅಥವಾ ಏನೋ ಗೊತ್ತಿಲ್ಲ, AICCದು ಒಂದು ಕಾರ್ಯಕ್ರಮ ಆಗುತ್ತೆ ಏಪ್ರಿಲ್ 28ನೇ ತಾರೀಕು. ಆ ಕಾರ್ಯಕ್ರಮದಲ್ಲಿ ಯಾರೋ BJP ಮಹಿಳಾ ಮೋರ್ಚಾದವ್ರು ಬರ್ತಾರೆ, ಕಪ್ಪು ಬಟ್ಟೆ ಹಿಡಿದ್ರು ಅನ್ನೋ ಕಾರಣಕ್ಕೆ
ಮಾನ್ಯ ಮುಖ್ಯಮಂತ್ರಿಗಳು ಅಡಿಷನಲ್ SP ಸಾಹೇಬ್ರನ್ನ ವೇದಿಕೆ ಮೇಲೆ ಕರೆದು SP ಯಾವನ ಬಾರ ಇಲ್ಲಿ ಅಂತ ಹೇಳಿ ಏಕವಚನದಲ್ಲಿ ಕರೆದು ಅವ್ರ ಮರ್ಯಾದೆ ತೆಗೆದಿದ್ರು. ಆ SP ಇವತ್ತು ಗೃಹ ಇಲಾಖೆಗೆ ಪತ್ರ ಬರೆದಿದ್ದಾರೆ, ನನ್ನನ್ನು ನಿವೃತ್ತಿ ಮಾಡಿಬಿಡಿ ಅಂತ.